ಮನೆಯಲ್ಲಿ ಫೋನ್ ಕಾಲ್ಸ್ಗಳು ಬರ್ತಾ ಇದೆ. ದೊಡ್ಡಪ್ಪ, ಚಿಕ್ಕಪ್ಪ, ಚಿಕ್ಕಮ್ಮ, ಅಂಕಲು, ಆಂಟಿ, ಫ್ರೆಂಡ್ಸು, ಫ್ಯಾಮಿಲಿಯವರು ಎಲ್ರೂ ಕಾಲ್ ಮಾಡ್ತಿದ್ದಾರೆ. ಏನ್ ವಿಶೇಷ? ವಿಶೇಷ ಅಂತಂದ್ರೆ 10th ರಿಸಲ್ಟ್ಸ್ ಬಂದಿದೆ ಅಲ್ವಾ? ಕೆಲವ್ರಿಗೆ ತುಂಬಾ ಖುಷಿಯಾಗಿದೆ, ಕೆಲವ್ರಿಗೆ ತುಂಬಾ ಬೇಜಾರಾಗಿದೆ. ಇನ್ ಕೆಲವರಂತೂ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಆದ್ರೆ ಎಲ್ಲಾರ ಮನಸ್ಸಲ್ಲೂ ಕೂಡ ಕಾಡ್ತಿರೋ ಪ್ರಶ್ನೆ ಏನು ಅಂತಂದ್ರೆ, ನೆಕ್ಸ್ಟ್ ಏನ್ ಮಾಡಬೇಕು? ವಾಟ್ ನೆಕ್ಸ್ಟ್? 10th ಆದ್ಮೇಲೆ ಏನ್ ಮಾಡ್ಬೇಕು ನಾನು ಅಂತ ಅಲ್ವಾ? ಆದ್ರೆ ನಾನು ನಿಮಗೆ ಕೇಳಬೇಕಾದ ಪ್ರಶ್ನೆ ಏನು ಅಂತಂದ್ರೆ, ನೀವು ಏನಾಗಬೇಕು ಅಂತ ಆಸೆ ಪಡ್ತಾ ಇದ್ದೀರಾ? ಅಂದ್ರೆ ಮುಂದಿನ 10 ಇಯರ್ಸ್, ನೆಕ್ಸ್ಟ್ 10 ಇಯರ್ಸ್ ಆದ್ಮೇಲೆ ನೀವು ಯಾವ ಸ್ಥಾನದಲ್ಲಿ ಇರಬೇಕು ಅಂತ ಅನ್ಕೊಂಡಿದ್ದೀರಾ? ಅದು ನನ್ನ ಪ್ರಶ್ನೆ. 10th ಆದ್ಮೇಲೆ ಯೂಶಲಿ 3 ಪಾತ್ ಇದೆ. ಒಂದು PUC, ಇನ್ನೊಂದು ಡಿಪ್ಲೊಮೊ, ಇನ್ನೊಂದು ಸ್ಕಿಲ್ ಬೇಸ್ಡ್ ಕೋರ್ಸಸ್ ಅಂದ್ರೆ ಫೋಟೋಗ್ರಫಿ ಇರ್ಬೋದು, ಇಲ್ಲಾಂದ್ರೆ ಫ್ಯಾಷನ್ ಡಿಸೈನಿಂಗ್ ಇರ್ಬೋದು, ಆ ರೀತಿ. PUC ಅಂತ ಬಂದಾಗ 3 ಸ್ಟ್ರೀಮ್‌ನ ನೋಡ್ಬೋದು. ಒಂದು ಸೈನ್ಸು, ಒಂದು ಕಾಮರ್ಸು, ಇನ್ನೊಂದು ಆರ್ಟ್ಸ್. ಜನಗಳಲ್ಲಿ ಒಂದು ಬಯಾಸ್ಡ್ ಇದೆ. ಎಲ್ಲ ತುಂಬಾ ರೇಸಿಸ್ಟ್‌ಗಳಾಗಿದ್ದಾರೆ ಎಜುಕೇಷನ್ ಅಂತ ಬಂದಾಗ. ಏನದು ರೇಸಿಸಮ್ ಎಜುಕೇಷನಲ್ಲಿ ಅಂತಂದ್ರೆ, ಯಾರು ಜಾಸ್ತಿ ಮಾರ್ಕ್ಸ್ ತೆಗೆದಿರ್ತಾರೆ 90, 95 ಪ್ಲಸ್ ಯಾರು ತೆಗೆದಿರ್ತಾರೆ ಅವರೆಲ್ಲ ಸೈನ್ಸ್ ತಗೊಂಡ್ಲಿ ಒಳ್ಳೆ ಡಾಕ್ಟರ್, ಇಂಜಿನಿಯರ್‌ಗಳಾಗ್ತಾರೆ ಅಂತ. ಇನ್ಯಾರು ಬರೀ 70, 75 ಎಲ್ಲ ತೆಗೆದಿರ್ತಾರೆ ಅವರೆಲ್ಲ ಕಾಮರ್ಸ್ ತಗೊಂಡ್ಲಿ ಸ್ವಲ್ಪ ಈಸಿ ಇರುತ್ತೆ, ಪಾಸ್ ಆಗ್ಬಿಡ್ತಾರೆ ಅಂತ. ಇನ್ ಕೆಲವರು ಯಾರು ಜಸ್ಟ್ ಪಾಸ್ ಆಗಿರ್ತಾರೆ 50, 60% ಯಾರು ತೆಗೆದಿರ್ತಾರೆ ಅವರೆಲ್ಲರೂ ಕೂಡ ಆರ್ಟ್ಸ್ ತಗೊಂಡ್ಬಿಡ್ಲಿ, ಹೆಂಗೋ ಬರ್ತ್ ಪಾಸ್ ಆಗ್ಬಿಡ್ತಾರೆ ಅಂತ. ಆದ್ರೆ ಇದು ತಪ್ಪು ತಿಳುವಳಿಕೆ. ಈ ಒಂದು ರೇಸಿಸಮ್‌ನ ಬಿಟ್ಬಿಡ್ಬೇಕು. ಯಾವುದೇ ಸ್ಟ್ರೀಮ್ ಆಗಿರಲಿ, ಸೈನ್ಸ್ ಇರಲಿ, ಕಾಮರ್ಸ್ ಇರಲಿ, ಆರ್ಟ್ಸ್ ಇರಲಿ, ಎಲ್ಲಾನು ಕೂಡ ನಾವು ನಾಲೆಡ್ಜ್ ಅಂತ ಕರಿತೀವಿ, ಎಜುಕೇಷನ್ ಅಂತ ಕರಿತೀವಿ. ಯಾಕೆಂದ್ರೆ ಎಂಟೈರ್ ವರ್ಲ್ಡ್ ಅಲ್ಲಿ ನೀವು ಏನ್ ನೋಡ್ತೀರಾ, ಡಾಕ್ಟರ್ಸ್ಗಳಿದ್ದಾರೆ, ಇಂಜಿನಿಯರ್ಸ್ಗಳಿದ್ದಾರೆ, ಪೊಯೆಟ್ಸ್ಗಳಿದ್ದಾರೆ, ಸೈಂಟಿಸ್ಟ್ಗಳಿದ್ದಾರೆ, ಆರ್ಕಿಟೆಕ್ಟ್ಸ್ಗಳಿದ್ದಾರೆ. ಇವರೆಲ್ಲ ಕೂಡ ಬೇರೆ ಬೇರೆ ಸ್ಟ್ರೀಮ್ ಇಂದ ಬಂದಿರುವಂಥವ್ರು. ಎಲ್ಲರೂ ಕೂಡ ಸೈನ್ಸೇ ತಗೊಂಡು ಬಂದಿಲ್ಲ ಅಲ್ಲಿ. ಅದು ತಪ್ಪು ತಿಳುವಳಿಕೆ. ಯಾಕಂತಂದ್ರೆ ಯಾವೊಂದು ಮಕ್ಕಳಲ್ಲಿ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ, ಪಾಠ ಮಾಡ್ಬೇಕಾದ್ರೆ ಕೆಲವು ಮಕ್ಕಳು ಸಿಲಿ ಸಿಲಿ ಕ್ವಶನ್ಸ್ಗಳ ಕೇಳ್ತಾರೆ ಅಂತ ಅಂತಾರೆ. ಆದ್ರೆ ಯಾವ ಕ್ವಶನ್ಸು ಕೂಡ ಸಿಲ್ಲಿ ಕ್ವಶನ್ಸ್ಗಳಲ್ಲ. ಆ ಥರ ಸಿಲ್ಲಿ ಕ್ವಶನ್ಸ್ಗಳೇ ಒಂದೊಂದು ಮೇಜರ್ ಇನ್ವೆನ್ಷನ್ಸ್ಗಳಿಗೆ ಕಾರಣ ಆಗಿದೆ. ಯಾವೊಂದು ಮಕ್ಕಳಲ್ಲಿ ಕಲಿಕಾ ಆಸಕ್ತಿ ತುಂಬಾ ಜಾಸ್ತಿ ಇದೆ, ಜಾಸ್ತಿ ಕಲಿಕಾ ಆಸಕ್ತಿ ಅಂತಂದ್ರೆ ಕ್ಯೂರಿಯಾಸಿಟಿ ಜಾಸ್ತಿ ಇದೆ, ವಾಟ್, ವೆನ್, ಹೌ, ಯಾಕೆ ಇದೇ ತರ ಆಗ್ತದೆ ಇದು ಅನ್ನೋ ಪ್ರಶ್ನೆ ಮನೋಭಾವ ಯಾರಲ್ಲಿ ಜಾಸ್ತಿ ಇದೆ ಅಂತ ಮಕ್ಕಳಿಗೆ ನಾವು ಸೈನ್ಸ್ ಕೊಡಿಸೋದು ತುಂಬಾ ಮುಖ್ಯ. ಅಂತ ಮಕ್ಕಳು ಸೈನ್ಸೇ ತಗೊಂಡ್ಲಿ. ಇವನ್ 10th ಅಲ್ಲಿ ಅವರು ಬರೀ 35, 40, 45 ಕಮ್ಮಿನೇ ತಗೊಂಡಿರ್ಲಿ, ಅವ್ರು ಸೈನ್ಸ್ ತಗೊಂಡ್ಲಿ. ಯಾಕೆಂದ್ರೆ ಫ್ಯೂಚರಲ್ಲಿ ಆ ಮಕ್ಕಳಿಗೆ ಸೈನ್ಸ್ ಅಲ್ಲಿ ಆಸಕ್ತಿ ತಾನೇ ಬರುತ್ತೆ. ಅಂತ ಮಕ್ಕಳಿಗೆ ನೀವು ಆರ್ಟ್ಸ್ ಅಥವಾ ಕಾಮರ್ಸ್ ಕೊಡ್ಸಿದ್ರೆ ಅವರು ಓದಲ್ಲ, ತುಂಬಾ ಕಷ್ಟ ಆಗುತ್ತೆ. ಇನ್ ದ ಸೇಮ್ ವೇ ಯಾವೊಂದು ಮಕ್ಕಳಿಗೆ ಈವನ್ ಅವರು 99% ತಗೊಂಡಿರಲಿ, ಆಯ್ತಾ, ಯಾವೊಂದು ಮಕ್ಕಳುಗಳಲ್ಲಿ ಮ್ಯಾನೇಜ್ಮೆಂಟ್ ಸ್ಟಡೀಸ್ಗಳಲ್ಲಿ ಅಥವಾ ಒಂದು ಬಿಸ್ನೆಸ್ ಸ್ಟಡೀಸ್ ಸ್ಟ್ರಾಟಜಿ ಇರ್ಬೋದು, ಅಥವಾ ಒಂದು ಕಂಪ್ನಿನ ಮ್ಯಾನೇಜ್ ಮಾಡಬೇಕು ನಾನು, ಅಥವಾ ಒಂದು ಸ್ಟಾರ್ಟಪ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದು ಆ ಥರ ಆಸಕ್ತಿ ಯಾರಿಗೆ ಅಂಥವ್ರು ಕಾಮರ್ಸ್ನ ತಗೊಂಡ್ಲಿ. ಕಾಮರ್ಸ್ ಯಾವತ್ತೂ ಕೂಡ ಈಸಿ ಅನ್ನೋ ಸಬ್ಜೆಕ್ಟ್ ಅಲ್ಲ. ಕಾಮರ್ಸ್ ತಗೊಂಡವ್ರಿಗೆ ಒಳ್ಳೆ ಸ್ಟ್ರಾಟಜಿ ಥಿಂಕಿಂಗ್ ಇರಬೇಕು. ಅಂಥವ್ರು ಮಾತ್ರ ಕಾಮರ್ಸ್ ತಗೊಳಕ್ ಸಾಧ್ಯ, ಅಂಥವ್ರು ಮಾತ್ರ ಕಾಮರ್ಸ್ ಸಕ್ಸೀಡ್ ಆಗಕ್ಕೆ ಸಾಧ್ಯ. ಸುಮಾರು ಫೀಲ್ಡ್ಗಳಿದೆ, CA ಇದೆ, ಚಾರ್ಟೆಡ್ ಅಕೌಂಟ್ಸ್ ಆಗ್ಬೋದು, ಅಥವಾ ಬಿಸ್ನೆಸ್ ಮ್ಯಾನೇಜ್ಮೆಂಟ್ಗಳೆಲ್ಲ ತೊಗೊಬೋದು. ಅವರು ತುಂಬ ತುಂಬ ದೊಡ್ಡ ಪೊಸಿಷನ್ಸ್ಗಳಿಗೆ ಹೋಗ್ಬೋದು ಅವರು. ಆರ್ಟ್ಸ್ ಅಂತ ಬಂದಾಗ ಎಲ್ಲರೂ ತುಂಬ ಡಿಗ್ರೇಡ್ ಮಾಡುವಂಥ ಕೋರ್ಸ್ ಇದು. ಆದರೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕೋರ್ಸ್ ಇದು ಆರ್ಟ್ಸ್ ಅನ್ನೋದು. ಯಾಕೆಂದರೆ ದೊಡ್ಡ ದೊಡ್ಡ ಮೇಧಾವಿಗಳು ಯಾರ್ಯಾರು ಇದ್ದೀರಾ ಅಂದರೆ ಫಿಲಾಸಫರ್ಸ್ ಯಾರಿರ್ಬೋದು, ಥಿಂಕರ್ಸ್ಗಳಿರ್ಬೋದು, ಅಥವಾ ಪೊಲಿಟಿಷಿಯನ್ಸ್ಗಳು ಅಂತ ನಾವೇನು ಕರಿತೀವಿ. ಯಾಕೆಂದರೆ ಪೊಲಿಟಿಕ್ಸ್ನ ಅರ್ಥ ಮಾಡ್ಕೊಂಡಿರ್ಬೋದು. ಎಲ್ಲರೂ ಕೂಡ ಆರ್ಟ್ಸ್ನ ತೊಗೊಬೇಕು. ಯಾರಿಗೆ ಒಂದು ಧೈರ್ಯ ಇದೆ, ಯಾರಿಗೆ ಸಮಾಜದಲ್ಲಿ ನಿಂತುಕೊಂಡು ಸರಿ ಯಾವುದು ತಪ್ಪು ಯಾವುದು ಅಂತ ನೇರವಾಗಿ ಮಾತಾಡುವಂಥ ಮನಸ್ಥಿತಿ ಇದೆಯಲ್ಲ ಹುಡುಗರುಗಳಿಗೆ, ಅಂಥವ್ರು ಆರ್ಟ್ಸ್ನ ತಗೊಳ್ಳಿ. ಜ್ಞಾನ ತುಂಬ ಹೆಚ್ಚುತ್ತೆ. ಅಂಥವ್ರು IAS, KS ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಯಾರಿಗೆ ಅಡ್ಮಿನಿಸ್ಟ್ರೇಷನಲ್ಲಿ ಇರಬೇಕು, ನಾನು ಒಂದೊಳ್ಳೆ ಪವರಲ್ಲಿ ಇರಬೇಕು ಅನ್ನೋರು ಆರ್ಟ್ಸ್ನ ತಗೊಳ್ಳಿ, ಅಂಥವ್ರು ಆರ್ಟ್ಸಿಗೆ ಹೋಗಲಿ. ಇಲ್ಲ ಈ 3 ಸ್ಟ್ರೀಮು ಬೇಡ, PUC ಬೇಡ, ನನಗೆ ನಾನು ಬೇಗ ಜಾಬಿಗೆ ಹೋಗಬೇಕು, ನಾನು ಕ್ಲಾಸ್ ರೂಮಲ್ಲಿ ಪಾಠ ಕಲಿಯೋದಕ್ಕಿಂತ ಲೈಬ್ರರಿಲಿ ಇರೋದಕ್ಕಿಂತ ನಾನು ಲ್ಯಾಬಲ್ಲಿ ಕೆಲಸ ಮಾಡಬೇಕು. ಲ್ಯಾಬ್ ಇನ್ ದ ಸೆನ್ಸ್ ಅಂದರೆ ಸೈನ್ಸ್ ಲ್ಯಾಬ್ ಅಂತ ಅಷ್ಟೇ ಅಲ್ಲ, ನಮ್ಮ ಮೆಕ್ಯಾನಿಕ್ಸು, ITI ಇರ್ಬೋದು, ITI ಲ್ಯಾಬ್ಸ್ಗಳಿರ್ಬೋದು, ಅದು ಪಾಲಿಟೆಕ್ನಿಕ್ ಇರ್ಬೋದು. ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ, ನೀವು ಡಿಪ್ಲೊಮೊ ಕೋರ್ಸ್ ಏನು ಮುಗಿಸ್ಕೊಂಬರ್ತೀರಾ, ನೀವು ಲ್ಯಾಟ್ರಲ್ ಎಂಟ್ರಿ ತೊಗೊಬೋದು ಇಂಜಿನಿಯರಿಂಗ್ಗೆ. ನೀವು ಡಿಪ್ಲೊಮೊ, ITI ಅಥವಾ ಪಾಲಿಟೆಕ್ನಿಕ್ ತಗೊಂಡಿರೋರು ನೀವು ಬೇಗ ಜಾಬ್ ಸೆಕ್ಯೂರ್ ಮಾಡ್ಕೊಬೋದು ನೀವು, ಆಯಿತಾ. ಮೂರನೇದು ಯಾವುದು ಅಂತಂದರೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಅಥವಾ ಕೋರ್ಸಸ್ಗಳಿರ್ಬೋದು. ಅಂದರೆ ಹೇಳಿದ್ನಲ್ಲ ನಿಮಗೆ,
ಫೋಟೋಗ್ರಫಿ ಇರ್ಬೋದು, ಫ್ಯಾಷನ್ ಡಿಸೈನಿಂಗ್ ಇರ್ಬೋದು ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು. ಇದು ಫ್ಯೂಚರಲ್ಲಿ ತುಂಬ ಬೇಡಿಕೆ ಇರುವಂತಹ ಕೋರ್ಸಸ್ಗಳಿದೆಲ್ಲನೂ ಕೂಡ. ಯಾರಿಗೆ ನನ್ನ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ತುಂಬ ಬೋರ್ ಹೊಡೆಯುತ್ತೆ, ನಾನು ಏನಾದರೂ ಕ್ರಿಯೇಟ್ ಮಾಡಬೇಕು, ಸ್ವಂತವಾಗಿ ಏನಾದರೂ ಮಾಡಬೇಕು ನಾನು ಅಂತ ಆಸಕ್ತಿ ಇರೋರು ಈ ಕೋರ್ಸ್ಗಳನ್ನು ನೀವು ತಗೋ. ಫೈನಲಿ ಹೇಳಬೇಕು ಅಂತಂದರೆ, ಇವಾಗ ನೀನು ಸೈನ್ಸ್ ತೊಗೊಂಡ್ಯಾ, ಯಾರಿಗೋಸ್ಕರ ತೊಗೊಂಡೆ? ನಿನಗೋಸ್ಕರ ತೊಗೊಂಡ, ಫ್ಯಾಮಿಲಿಗೋಸ್ಕರ ತೊಗೊಂಡ, ಅಥವಾ ಸೊಸೈಟಿ ಹೇಳ್ತು ಅಂತ ತೊಗೊಂಡ? ತೊಗೊಂಡು ನೆಕ್ಸ್ಟ್ 5 ಇಯರ್ಸು ನೀನು ಅದರಲ್ಲಿ ಸಫರ್ ಪಡಬೇಕಾಗತ್ತೆ. ಯಾಕೆಂದರೆ ನಿನಗಿಷ್ಟ ಇಲ್ಲ. ನೀನು ಇಷ್ಟಪಟ್ಟು ಮಾಡುವಂಥ ಕೆಲಸ ಅಂದರೆ ನಿನ್ನ ಪ್ಯಾಷನ್ ಯಾವುದಿದೆ ಅದನ್ನು ಚೂಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ಎಂಟೈರ್ ಲೈಫು ನೀನು ಖುಷಿಯಾಗಿ ಲೈಫ್ನ ಲೀಡ್ ಮಾಡ್ಬೋದು. ಯಾಕೆಂದರೆ ಆ ಒಂದು ಫೀಲ್ಡಲ್ಲಿ, ನೀನು ಇಷ್ಟಪಟ್ಟಿರೋ ಫೀಲ್ಡಲ್ಲಿ ಎಷ್ಟೇ ಪ್ರೆಷರ್ ಇದ್ರೂ ಕೂಡ ನೀನು ಆರಾಮಾಗಿ ಮ್ಯಾನೇಜ್ ಮಾಡ್ತೀಯ. ಬಿಕಾಸ್ ಯು ನೋ ಹೌ ಟು ಮ್ಯಾನೇಜ್ ದಟ್ ಪರ್ಟಿಕ್ಯುಲರ್ ಫೀಲ್ಡ್. ಯಾಕೆಂದರೆ ನೀನು ಅದ್ರ ಇಷ್ಟಪಟ್ಟಿಯ, ನಿನಗೆ ಗೊತ್ತು ಅದ್ರ ಬಗ್ಗೆ ತುಂಬ ಚೆನ್ನಾಗಿ. ಬಟ್ ನೀನು ಇಷ್ಟ ಇಲ್ದಿರೋ ಕೋರ್ಸ್ನ ತೊಗೊಂಡು ಅದರಲ್ಲಿ ಎಷ್ಟೇ ಪ್ರೆಷರ್ ಬಂದರೂ ಕೂಡ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಯಾಕೆಂದರೆ ಆ ಪ್ರೊಫೆಷನಲ್, ನನ್ನ ಫ್ರೆಂಡ್ ಆ ಪ್ರೊಫೆಷನಲ್ ಇದ್ದಾನೆ, ಅವನು ತುಂಬ ಜಾಸ್ತಿ ಅರ್ನ್ ಮಾಡ್ತಾ ಇದ್ದಾನೆ, ಹಾಗಾಗಿ ನಾನು ಅದೇ ಫೀಲ್ಡಿಗೆ ಹೋಗ್ತೀನಿ ಅಂತಂದರೆ ಅದು ತಪ್ಪು. ಯಾಕೆಂದರೆ ಆ ಪ್ರೆಷರ್ನ ನೀನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಆ ಕೆಲಸನೇ ನಿನಗೆ ಇಷ್ಟ ಇಲ್ಲ, ಅದರಲ್ಲಿ ಏನು ಮಾಡೋಕ್ಕಾಗತ್ತೆ? ಆಗಲ್ಲ. ರಿಯಾಲಿಟಿ ಏನು ಅಂತಂದರೆ, ಸೊಸೈಟಿನಲ್ಲಿ ಜನಗಳು ಯಾವಾಗಲೂ ಕೂಡ ಸ್ಟೇಟಸ್ನ ನೋಡ್ತಾರೆ. ಪೇರೆಂಟ್ಸು ಮಕ್ಕಳ ಸೇಫ್ಟಿನ ನೋಡ್ತಾರೆ. ಅಂದರೆ ನನ್ನ ಮಗ ಸೈನ್ಸ್ ತೊಗೊಂಡಿದ್ದಾನೆ, ನೆಕ್ಸ್ಟು MBBS ಮಾಡ್ತಾನೆ, ಡಾಕ್ಟರ್ ಆಗ್ತಾನೆ, ಫ್ಯೂಚರ್ ಸೆಟ್ಲ್ ಆಗುತ್ತೆ, ಒಳ್ಳೆ ಇನ್ಕಮ್ ಇರುತ್ತೆ ಅನ್ನೋ ಮನೋಭಾವ ಇರುತ್ತೆ. ಬಟ್ ಫೈನಲಿ ಪ್ರಶ್ನೆ ಉಳ್ಕೊಳೋದೇನು ಅಂತಂದರೆ, ನೀನು ಖುಷಿಯಾಗಿದೆಯಾ ಆ ಕೆಲಸದಿಂದ? ನಿನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಆ ಕೆಲಸ ಅನ್ನೋದ್ರ. ಸೊ ಹಾಗಾಗಿ ನೀವು ಯಾವ ಒಂದು ಕೋರ್ಸ್ನ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾವ ಫೀಲ್ಡಿಗೆ ಹೋಗಬೇಕು ಅಂದ್ಕೊಂಡಿದ್ದೀರಾ, ಅದನ್ನು ನೀವು ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟ್ ವೀಡಿಯೋ ಆ ವಿಷಯದ ಬಗ್ಗೆ ಬೇಕಾದ್ರೆ ನಾನು ಮಾತಾಡ್ತೀನಿ, ನಿಮಗೆ ಮಿಕ್ಕಿದ ಡೀಟೇಲ್ಸ್ ನಾನು ತಿಳಿಸ್ತೀನಿ. ಓಕೆನಾ? ಆ್ಯಂಡ್ ಇನ್ನೊಂದು ಫೈನಲಿ ನಿಮಗೆ ಏನು ಹೇಳಬೇಕು ಅಂತಂದರೆ, ದಯವಿಟ್ಟು ಗೌರ್ಮೆಂಟ್ ಕಾಲೇಜಸ್ಗಳಿಗೆ ಹೋಗಿ. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಸೇರಿಕೊಂಡು ಲಕ್ಷ ಸುರಿಯುವಂಥ ಅವಶ್ಯಕತೆ ಇಲ್ಲ PUC ಕೋರ್ಸಸ್ಗಳಿಗೆ. ಇನ್ ಕೇಸ್ ನೀವು PUC ತೊಗೊತೀರಾ ಅಂತಂದರೆ, ಡಿಪ್ಲೊಮಾ ತೊಗೊತೀರಾ ಅಂತಂದರೆ ನೀವು ಸೈನ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಕಾಮರ್ಸ್ಗಳಿರ್ಬೋದು, ಗೌರ್ಮೆಂಟ್ ಕಾಲೇಜಸ್ಗಳಿಗೆ ಸೇರ್ಕೊಳ್ಳಿ. ಗೌರ್ಮೆಂಟ್ ಕಾಲೇಜಸ್ಗಳಲ್ಲಿ ಒಳ್ಳೆ ಎಜುಕೇಷನು ಸಿಗುತ್ತೆ, ಒಳ್ಳೆ ಟೀಚರ್ಸ್ ಕೂಡ ಇರ್ತಾರೆ. ಕೆಲವ್ರಿಗೊಂದು ಬಯಾಸ್ಟ್ ಇದೆ, ಗೌರ್ಮೆಂಟ್ ಸ್ಕೂಲಿಗೆ ಸೇರಿಕೊಂಡ್ರೆ, ಗೌರ್ಮೆಂಟ್ ಕಾಲೇಜಸ್ಗಳು ಸೇರಿಕೊಂಡ್ರೆ ಮಕ್ಕಳು ಹಾಳಾಗ್ತಾರೆ, ಚೆನ್ನಾಗಿ ಓದಲ್ಲ ಅಂತ. ಅದು ತಪ್ಪು ತಿಳುವಳಿಕೆ. ಅದನ್ನು ಕೂಡ ಮನಸ್ಸಿಂದ ತೆಗೆದುಹಾಕಿ ಗೌರ್ಮೆಂಟ್ ಕಾಲೇಜಸ್ಗಳಿಗೆ ಸೇರ್ಕೊಳ್ಳಿ. ಕೋರ್ಸ್ ಫೀಸ್ಗಳು ಕೂಡ ತುಂಬ ಕಮ್ಮಿ ಇರುತ್ತೆ. ನೀವು ಗೌರ್ಮೆಂಟ್ ಶಾಲೆಯಲ್ಲಿ ಕಲಿಯೋದು ಕೂಡ ಅಷ್ಟೇ ನಾಲೆಡ್ಜ್ ಇರುತ್ತೆ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಕಲಿಯೋದು ಕೂಡ ಅಷ್ಟೇ ನಾಲೆಡ್ಜ್ ಆಗಿರುತ್ತೆ.